Hello fam, welcome back to my YouTube channel. ಎಲ್ಲರೂ ಹೆಂಗಿದ್ದೀರಿ? ನಾವಂತೂ ಮಸ್ತ್ ಅದೇ ನೋಡ್ರಿ. ಇವತ್ತು ನಮ್ಮ ಹೆಣ್ಮಗಳ ಬರ್ತ್ಡೇ ಇದೆ. ಸಾರಿ ಬರ್ತ್ಡೇ ಅಲ್ಲ, ಬರ್ತ್ಡೇ ಇದೆ. ಅದಕ್ಕೋಸ್ಕರ ಕೇಕ್ ತಗೊಂಬರಕ ಲವ್ಲಿ ಸ್ವೀಟ್ಸ್ ಒಳಗೆ ಬಂದೆ. ಮತ್ತೆ ಅದು ಬೇರೆ ಏನ್ ಗೊತ್ತಾ, ಫಸ್ಟ್ ಎಲ್ಲರಿಗಿಂತ ಮುಂಚೆ ಏನ್ ಗೊತ್ತ್ರಿ, ಎಲ್ಲರಿಗೂ ಹ್ಯಾಪಿ ನವರಾತ್ರಿ. ಮತ್ತ ಏನ್ ಹೇಳ್ಬೇಕಂದ್ರ ನವರಾತ್ರಿ ಇರೋದಕ್ಕೋಸ್ಕರ ನಾವು ಇಲ್ಲಿ ಎಗ್ಲೆಸ್ ಕೇಕ್ ತಗೊಂಡಾಗ ಹೋಗಕ್ ಬಂದೇವಿ. ಎಗ್ಲೆಸ್ ನಾನ್ ವೆಜ್ ತಿನ್ನೋಂಗಿಲ್ಲಲ್ಲ, ಮಟ ಅದಕ್ಕೆ ಎಗ್ಗು ತಿನ್ನೋದಿಲ್ಲಲ್ಲ, ಸೊ ಅದಕ್ಕೋಸ್ಕರ ನಾನ್ ವೆಜ್ ಅಂತ ಎಗ್ಲೆಸ್ ಕೇಕ್ ತಗೊಂಡಾಗ ನಾನ್ ವೆಜ್ ಅಂತ ಎಗ್ಲೆಸ್ ಕೇಕ್ ತಗೊಳಕ್ ಬಂದೆ. ನೋಡ್ರಿ ನೋಡ್ರಿ, ಇದು ಪಂಜಾಬಿನ್ ಫೇಮಸ್ ಲವ್ಲಿ ಸ್ವೀಟ್ಸ್ ಶಾಪ್ ಇದು. ನೋಡ್ರಿ ನನ್ನ ಹಸ್ಬೆಂಡ್ ಇಲ್ಲಿ ಸೆಲೆಕ್ಷನ್ ಮಾಡ ಅಂತಾರ. ಕೇಕ್ ಪಾರ್ಸಲ್ ನೋಡ್ರಿ ನನ್ನ ಹಸ್ಬೆಂಡ್ ಬೌರ್ಬನ್ ಫ್ಯಾನ್ಸಿ ಗೈಸ್, ನಿಮ್ಗೊಂದು ನಾನು ಒಂದು ವಿಷಯ ಹೇಳ್ತೇನೆ ನೋಡ್ರಿ. ಏನಂತಂದ್ರ ನನ್ ಗಂಡ ಬರ್ಡೇ ಕೇಕ್ ತಗೊಳಕ್ ನನ್ಗ ಕರ್ಕೊಂಡ್ ಬಂತಾರ. ಎಂತಾದ್ರು ಒಂದು ತಗೋತಾನೆ. ನೀವ್ ಯಾವ್ದು ತಗೊಂಡ್ರು ಚಲೋ ಕರೆ ಹೇಳಿ. ಬಾ ಇಲ್ಲೇ ಸಣ್ಣ ತಗೋ, ಸಣ್ಣ ತಗೋ. ಇವ್ ಸಣ್ಣ ತಗೋದ ಅಂತ ಬರ್ತದೆ. ಪೇಸ್ಟಿಗಳು ಏನ್ ಗೊತ್ತಾ, ಇದು ನಮ್ದು 1 ಮಿಲಿಯನ್ ಆಗಿತ್ತು ನೋಡ, ಇದು ಬೌರ್ಬನ್ ಫ್ಯಾನ್ಸಿ. ಮತ್ 1 ಮಿಲಿಯನ್ ಅಂದ್ರೆ ಕನ್ಫ್ಯೂಸ್ ಆಗ್ಯಾರ ನಾವು. 1 ಮಿಲಿಯನ್ ಅಂದ್ರೆ 1 ಮಿಲಿಯನ್ ಅಲ್ಲ, 1 ಮಿಲಿಯನ್ ವ್ಯೂಸ್ ಆಗಿತ್ತು ಗೈಸ್ ಅವಾಗ. ಗೈಸ್ ನೋಡಿ ಗೈಸ್, ನನ್ ಗಂಡ ಎಲ್ಲೋ ಕರ್ಕೊಂಡ್ ಬಂದಾರ, ನಂಗೂ ಗೊತ್ತಿಲ್ಲ, ಕೇಕ್ ಕಟ್ ಮಾಡ್ಸಕಂತೇಳಿ. ಗೈಸ್ ನೋಡಿ ಈ ತರ ಐತಿ, ಚಲೋ ಐತಿ, ಮಸ್ತ್ ಐತಲ್ಲ, ಮಸ್ತ್ ಐತಿ ಗೈಸ್. ಇಲ್ಲಿ ಬಂದಿದೀವಿ ನೋಡ್ರಿ, ಮಸ್ತ್ ಇದೆ ಅಲ್ಲ. ವಾವ್ ಮಸ್ತ್ ಐತಿ, ಇದು ನಂಗೆ ಭಾರಿ ಅನ್ಸ್ತು. ಎಲ್ಲಿ ಕುಂದಿರ್ತಿ ಬಾ. ಹಾಯ್ ಫ್ರೆಂಡ್ಸ್, ನೋಡಿ ಫೈನಲಿ ಬಂದಿದ್ದೀವಿ ನಾವು ಈಗ ಪಿರಾಮಿಡ್ ಕೆಫೆ. ಇದು ವಾವ್ ಸೂಪರ್ ಇದೆ, ಇಲ್ಲಿ ಸಾಲಿಡ್ ಇದೆ, ಮಸ್ತ್. ಗೈಸ್ ನೋಡಿ ಗೈಸ್, ನಾ ಹೆಂಗ್ ಕಾಣಿಸ್ತಾ ಇದೀನಿ ಅಂತ ಕಮೆಂಟ್ ಮಾಡ್ರಿ. ನಂದು ಔಟ್ಫಿಟ್ ತೋರಿಸ್ತೇನೆ ತಡಿ ನನ್ನ ಸಬ್ಸ್ಕ್ರೈಬರ್ಸ್. ನನ್ನ ಫುಲ್ ಔಟ್ಫಿಟ್ ನೋಡ್ರಿ, ಈ ತರ ಸಾರಿ ಹಾಕೊಂಡೀನಿ. ಮ್ಯಾಲ ಹಚ್ಚ, ಅಡ್ ಮಾಡಿ ಮ್ಯಾಲ ಹಚ್ಚ. ಈಗ ಹಿಂಗ್ ಮ್ಯಾಲ ಮಾಡಚ್ಚ, ನಿನ್ ಕೈಗೆ ಬರ್ತಿರ್ ನೋಡ, ಹಂಗ ಹಚ್ಬೇಡ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಸೋನು, ಹ್ಯಾಪಿ ಬರ್ಡೇ ಟು ಯು ಸೋನು. ಗೈಸ್ ನಿಮ್ಗೆಲ್ಲ ಏನೋ ಒಂದು ರಿವೀಲ್ ಮಾಡ್ಬೇಕಂತ ಅನ್ಕೊಂಡಿವಿ. ಏನ್ ಗೊತ್ತಾ, ನಮ್ ಹೇಳ ನೆನಪಾರದಿ ಗೈಸ್, ನಮ್ ಗೂಗಲ್ ಆಡ್ಸೆನ್ಸ್ ಪಿನ್ ಬಂತ. ಗೂಗಲ್ ಆಡ್ಸೆನ್ಸ್ ಪಿನ್ 2 ಡೇಸ್ ಬ್ಯಾಕ್ ಬಂದಿತ್ತು. ನಮ್ಮ ಹೋಮ್ ಅಡ್ರೆಸ್ ಬಂದಿದ್ದು ಕರ್ನಾಟಕದಲ್ಲಿ ಗೈಸ್. ಆದ್ರೂ ಪ್ರೌಡ್ ಫೀಲ್ ಆಗಂತಿದೆ. ಏನ್ ಗೊತ್ತಾ, ನನ್ನ ಹಸ್ಬೆಂಡ್ ಕರ್ನಾಟಕದ ಅಡ್ರೆಸ್ ಕೊಟ್ಟಿದ್ರು ಗೂಗಲ್ ಆಡ್ಸೆನ್ಸ್ ಗೆ. ಆಕ್ಚುಲಿ ನಿಮ್ಗೆ ಗೊತ್ತಲ್ಲ, ನಾವ್ ಇರೋದು ನಾರ್ತ್ ಒಳಗ, ಪಂಜಾಬ್ ಒಳಗ, ಬಟ್ ಅದ್ರ ನಮ್ ಗೂಗಲ್ ಅಡ್ಸೆನ್ಸ್ ಪಿನ್ ಬಂದಿರೋದು ಕರ್ನಾಟಕ ಒಳಗ. ಸೊ ಅದಕ್ಕೋಸ್ಕರ ನಂಗೆ ಬಹಳ ಆಸೆ ಇತ್ತು. ಏನ್ ಗೊತ್ತಾ ಗೈಸ್, ನನ್ ಹಸ್ಬೆಂಡ್ ಕಡೆ ಅಂತ ಗೂಗಲ್ ಅಡ್ಸೆನ್ಸ್ ಪಿನ್ ಅದ್ ಬರ್ತೈತಲ್ಲ, ಅದನ್ನ ಅಂತೇಳಿ, ಬಟ್ ಆದ್ರೆ ಇರ್ಲಿ, ಅಲ್ಲಿ ಬಂದೈತಿ, ತೋರಿಸ್ತೇವೆ ಅದ್ ಯಾವ ತರ ಐತಂತೆ ತೋರಿಸ. ಬಂದಿದೆ ನೋಡಿ, ಈ ತರ ಬಂದಿತ್ತು ನೋಡ್ರಿ ಗೈಸ್. ಮತ್ ನಂದು ಅಡ್ರೆಸ್ ಇದು ಮಾಡ, ಈ ತರ ಇದೆ ಗೈಸ್. ಈ ತರ ಐತಿ ಒಳಗಡೆ, ಈ ತರ ಐತಿ ಗೈಸ್. ಅದನ್ನ ಪಿನ್ ಬ್ಲರ್ ಮಾಡ್ತೇನೆ ನಾ. ಈ ತರ ಇದೆ. ಆಕ್ಚುಲಿ ಗೈಸ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆ ಗೊತ್ತಾ, ನನ್ನ ಹಸ್ಬೆಂಡ್ ಸಪೋರ್ಟ್ ನಿಂತ್ರ ಮತ್ತೆ ನಿಮ್ ಸಪೋರ್ಟ್ ನಿಂತ್ರ ನನ್ಗೆ ಇವತ್ತು ಗೂಗಲ್ ಆಡ್ಸೆನ್ಸ್ ಪಿನ್ ಬರಾಕ ಕಾರಣ ಆತ. ಆಕ್ಚುಲಿ ನೀವ್ ಸಪೋರ್ಟ್ ಮಾಡಿರ ಅಂತೇಳಿ ನನ್ಗೆ ಗೂಗಲ್ ಆಡ್ಸೆನ್ಸ್ ಪಿನ್ ಬಂತ. ಆಕ್ಚುಲಿ ನಾವ್ ಯಾವಾಗಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದ 8-9 months ಆಯ್ತು. 8-9 months ಆಯ್ತು ಗೈಸ್. ಇಲ್ಲಿ ಮಾನಿಟೈಸೇಷನ್
ಆನ್ ಆಕೈತಿ ಇಲ್ಲಿ ಮ್ಯೂಸಿಕ್ ಬರೋ ಅಂತೈತಿ ಏನ್ ನಡೀತಿತ್ತು ಏನಾಗೋದಿಲ್ಲ ಸೌಂಡ್ ಬರೋದಿಲ್ಲ ತಗೋ ಅಷ್ಟ ಬರೋದಿಲ್ಲ ಮೈಕ್ ಒಳಗ್ ಬರೋದಿಲ್ಲ ಹಾ ಗೈಸ್ ಏನ್ ಗೊತ್ತಾ ನಾವ್ ಮಾಡಿರೋ ತಪ್ಪ ನೀವೆಲ್ಲಾರು ಮಾಡ್ಬೇಡ್ರಿ ಏನಂತಂದ್ರ ನಾವೇನ್ ಮಾಡಿದ್ವಿ ನಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಗೊತ್ತಿರ್ಲಿಲ್ಲಲ್ಲ ಅಂದ್ರೆ ಎಲ್ಲಾ ವಿಡಿಯೋಸಿಗೂ ಸಾಂಗ್ಸ್ ಹಾಕಿದ್ರ ಮಾನಿಟೈಸೇಷನ್ ಹಾಕಿತ್ತೋ ಮಾನಿಟೈಸೇಷನ್ ಆನ್ ಆಗೋದಿಲ್ಲೋ ಅಂತೇಳಿ ಗೊತ್ತಿರ್ಲಿಲ್ಲ ಜಾಸ್ತಿ ವಿಡಿಯೋಸಿಗೆ ನಾವು ಎಲ್ಲಾ ಸಾಂಗ್ಸ್ ಹಾಕ್ಬಿಟ್ಟಿವಿ ಅವ್ರ ಸಾಂಗ್ಸ್ ಹಾಕಿದ್ವಿ ಯಾವ ಮಾನಿಟೈಸ್ ಆಗಿಲ್ಲ ಗೈಸ್ ಅಲ್ಲ ಮತ್ತೇನ್ ಹೇಳ್ಬೇಕಂದ್ರೆ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇವಾಗ ಜನವರಿ ಒಳಗ ಆಕ್ಚುಲಿ ನಮ್ದು ಹಂಗೆ ಯೂಟ್ಯೂಬ್ ಕಾಮನ್ ಆಗಿ ಹಂಗ ಐಡಿ ಇತ್ತ ಬಟ್ ವಿಡಿಯೋಸ್ ಹಾಕ್ತಾ ಇರ್ಲಿಲ್ಲ ಆಮೇಲೆ ಈಗ ಜನವರಿ ಅಂತ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ ನಮ್ಮ ಕಡೆ ಮಾಡಕ್ ಆಗ್ಲಿಲ್ಲ ರೆಗ್ಯುಲರ್ ಆಗಿ ಬಟ್ ಯಾರಾದ್ರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿರೋದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ರಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಚಲೋ ಅಲ್ಲ ಗೈಸ್ ಎಲ್ಲಾರು ಯೂಟ್ಯೂಬ್ ಅಂದ ತಕ್ಷಣ ಕಾಮನ್ ಆಗಿ ಕೇಳೋ ಕ್ವಶನ್ ಏನಂತಂದ್ರ ನಿಮ್ಗೆ ಇನ್ಕಮ್ ಬರ ಅಂತ ಅಂತೇಳಿ ನನ್ನಂತೂ ಬಾಳ ಜನ ಕೇಳಾರ ದುಡ್ಡು ಬರ ಅಂತೈತ ಯೂಟ್ಯೂಬ್ ಇಂತ ದುಡ್ಡು ಬರ ಅಂತೈತ ಅಂತೇಳಿ ಆಕ್ಚುಲಿ ಯಾವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಿಲ್ಲ ಅವಾಗ ನಂಗೆ ನಿಜವಾಗ್ಲೂ ಗೊತ್ತಾಗಿದ್ದು ಅದ್ರೊಳಗೆ ಎಷ್ಟು ಕಷ್ಟ ಪಡ್ಬೇಕಂತೇಳಿ ಸ್ಟಾರ್ಟಿಂಗ್ ಒಮ್ಮಕ್ಲಿಂದ ಯೂಟ್ಯೂಬ್ ಒಳಗಿಂತ ದುಡ್ಡು ಬರೋದು ಎಕ್ಸ್ಪೆಕ್ಟ್ ಮಾಡಬಾರ್ದು ನಾವು ಆಕ್ಚುಲಿ ಅಲ್ಲ ಜಾಸ್ತಿ ನಮ್ ಕಡೆ ಅಂತ ದುಡ್ಡು ಹಾಕ್ಬೇಕಾಕೈತಿ ಇನ್ನು ಮಟ ಅಂತ ₹1 ಬಂದಿಲ್ಲ ಇವತ್ತು ಹಾನೆಸ್ಟ್ ಆಗಿ ನಮ್ದು ಏನೈತೆ ಅಂತ ನಾನು ನಿಮ್ಗೆ ಹೇಳ್ಕೊಣ ಅಂತೀನಿ ಇನ್ನು ಮಟ ₹1 ಬಂದಿಲ್ಲ ಈಗ ಜಸ್ಟ್ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದೈತಿ ಆಮೇಲೆ ಆಕ್ಚುಲಿ ಎಲ್ಲಾರು ಏನ್ ಗೊತ್ತಾ ಎಲ್ಲಾರು ನಾನು ಹಿಂಗ್ ಬೇರೆ ಬೇರೆ ಯೂಟ್ಯೂಬರ್ಸ್ ನೋಡಿದ್ದೆ ಏನಂತೇಳಿ ಈ ಗೂಗಲ್ ಆಡ್ಸೆನ್ಸ್ ಪಿನ್ ಯಾವಾಗ ಅಪ್ಲೈ ಮಾಡ್ತೀವಲ್ಲ ಅದು ಯಾವಾಗ ಅಪ್ಲೈ ಮಾಡಕ್ ಬರ್ತೈತಿ ಅಂದ್ರೆ $10 ಆದ್ಮೇಲೆ ನಮ್ಗೆ ಅಪ್ಲೈ ಮಾಡಕ್ ಬರ್ತೈತಿ ಇನ್ನು ಆರ್ಡರ್ ಮಾಡಿದ್ದು ಏನ್ ಪನ್ನೀರ್ ಟಿಕ್ಕಾ ಗೈಸ್ ಪನ್ನೀರ್ ಟಿಕ್ಕಾ ಬಂತ ನೋಡ್ರಿ ನಾನ್ ನನ್ನ ಹಸ್ಬೆಂಡಿಗೆ ಒಂದ್ ಐಡಿಯಾ ಹಾಕೊಟ್ಟೇನಿ ಏನ್ ಗೊತ್ತಾ ಇಲ್ಲೆಲ್ಲ ಬಾಳ ಕಾಸ್ಟ್ಲಿ ಐತಿ ಇಲ್ಲಿ ಏನು ತಿನ್ನೋದ್ ಬೇಡ ನಿಜ ಮಿತ್ತಿ ಮೇರಿ ಕಾಸ್ಟ್ಲಿ ಇದೆ ಗೈಸ್ ಇದು ಜಸ್ಟ್ ಇಷ್ಟಕ್ಕೊಂದ್ 600 ಏನೋ ತಗೊಂಡಿದ್ದಾರೆ ಮತ್ತೊಂದ್ ಏನ್ ಗೊತ್ತಾ ನನ್ ಕಡೆ ನನ್ಗ ನನ್ನ ಹಸ್ಬೆಂಡ್ ಮತ್ ಬಾಳ ಜನ ಕಮೆಂಟ್ ಮಾಡಿ ಕೇಳ್ತೀರಿ ಏನ್ ಅಣ್ಣ ಗಿಫ್ಟ್ ಕೊಟ್ರ ನಿಮ್ ಬೆಳಗ್ಗೆ ಕಾಲ್ಸ್ ಬರ ಅಂತಾವ ಅಂದ್ರೆ ನನ್ಕಿಂತ ಜಾಸ್ತಿ ನಮ್ ಫ್ರೆಂಡ್ಸಿಗೆ ಇಂಟ್ರೆಸ್ಟ್ ನನ್ನ ಹಸ್ಬೆಂಡ್ ಏನ್ ಗಿಫ್ಟ್ ಕೊಡ್ತಾರಂತ ಆಕ್ಚುಲಿ ಹೇಳ್ಬೇಕಂದ್ರೆ ನನ್ ಪ್ರಕಾರ ನಂಗೆ ಗಿಫ್ಟ್ಸ್ ಇಂಪಾರ್ಟೆಂಟ್ ಅಲ್ಲ ನಂಗೆ ಅವ್ರ ಗಿಫ್ಟ್ಸ್ ಕೊಡೋದಿಂತ ನಂಗೆ ಜಾಸ್ತಿ ಇಷ್ಟು ವರ್ಷ ನಿಂಗೆ ಗಿಫ್ಟ್ಸ್ ಕೊಟ್ಟಿದ್ದು ಗಿಫ್ಟ್ಸ್ ಒಳಗ ಎಲ್ಲಕ್ಕಿಂತ ಗಿಫ್ಟ್ಸ್ ಯಾವ ಗಿಫ್ಟ್ ನಂಗೆ ಬಾಳ ಇಷ್ಟ ಹೇಳ ಯಾವ ಗಿಫ್ಟ್ ಐಫೋನ್ ಲ್ಯಾಪ್ಟಾಪ್ ಗೆಸ್ ಮಾಡಿ ಕರೆಕ್ಟ್ ಗೆಸ್ ಮಾಡಿ ಬರ್ತ್ಡೇ ಗಿಫ್ಟ್ ಒಳಗ ಅಂದ್ರೆ ಕಾಮನ್ ಆಗಿ ಎಲ್ಲ ನಮ್ದು ಅಂದ್ರೆ ಲವ್ ಸ್ಟಾರ್ಟ್ ಆದ ನಂತರ ಆಮೇಲೆ ಹನಿಮೂನ್ ಹೋಗಿದ್ದ ಹನಿಮೂನ್ ಅದ ಮತ್ತೆ ಅದಲ್ಲ ಏನ್ ಗೊತ್ತಾ ಗೈಸ್ ನಾನ್ ನಿಜ ಹೇಳ್ತೀನಿ ನನ್ಗೆ ಎಲ್ಲಕ್ಕಿಂತ ಜಾಸ್ತಿ ನನ್ನ ಹಸ್ಬೆಂಡ್ ಕಡೆ ಗಿಫ್ಟ್ ಇಷ್ಟ ಆಗೋದಂದ್ರೆ ನನ್ ಪ್ರತಿ ಒಂದಕ್ಕೂ ಸಪೋರ್ಟ್ ಮಾಡ್ತಾರಲ್ಲ ಅದ ನಂಗೆ ಜಾಸ್ತಿ ಇಷ್ಟ ಆಗೋದು ಹೆಂಗೈತಿ ಚಲೋ ಐತಿಲ್ ಗೈಸ್ ಕಮೆಂಟ್ ಮಾಡ್ರಿ ಮತ್ತೆ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ನವರಾತ್ರಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಂದು ಏನ್ ಗೊತ್ತಾ ಗೈಸ್ ಹೇಳಿನ ಹೇಳ್ತೇನೆ ನೋಡ ಏನ್ ಗೊತ್ತಾ ಗೈಸ್ ಪ್ರತಿಯೊಬ್ರು ನಾವಿಲ್ಲಿ ನಾರ್ತ್ ಒಳಗದೆಲ್ಲ ಪ್ರತಿಯೊಬ್ರು ಡೈಲಿ ತಲಿ ತಿಂತಾರ ತಲಿ ಅಂದ್ರೂ ಅವ್ರಿಗೆ ಪಾಪ ಕನ್ನಡ ಬರೋದಿಲ್ಲ ಅವ್ರಿಗೆ ಹಿಂದಿ ಒಳಗಿನ ವಿಡಿಯೋಸ್ ನೋಡ್ಬೇಕು ಅನ್ನೋದು ಆಸೆ ಅದಕ್ಕೋಸ್ಕರ ಹೇಳ್ತಾರೆ ನೀವು ಕನ್ನಡ ಒಳಗೆ ವಿಡಿಯೋಸ್ ಮಾಡಿದ್ರೆ ಯಾರು ನೋಡ್ತಾರ ಅವ್ರಿಗೆ ಗೊತ್ತೇ ಇಲ್ಲ ಆಮೇಲೆ ಈಟಿಟ್ ಮಕ್ಳಿಂತ್ರ ಬಂದು ಕೇಳ್ತಾರೆ ಗೈಸ್ ನನಗೆ ಏನ್ ಗೊತ್ತಾ ನೀವು ಕನ್ನಡ ಒಳಗೆ ವಿಡಿಯೋಸ್ ಮಾಡ್ತೀರಿ ನಿಮ್ದು ವಿಡಿಯೋಸ್ ಯಾರು ನೋಡ್ತಾರೆ ಹಿಂದಿ ಒಳಗೆ ವಿಡಿಯೋಸ್ ಮಾಡ್ರಿ ನಂಗೆ ಎಷ್ಟೋ ಕಮೆಂಟ್ಸ್ ಅಂತ ನಂಗೆ ಬೇಜಾರಾಗಿದೆ ಗೈಸ್ ಎಷ್ಟೋ ಜನ ಕಮೆಂಟ್ಸ್ ಒಳಗೂ ಹಾಕ್ತಾರ ಹಿಂದಿ ಒಳಗೆ ವಿಡಿಯೋಸ್ ಮಾಡ್ರಿ ಹಮ್ನಾ ಕುಚ್ ಭಿ ಸಮಜ್ ಮೇ ನಹೀ ಯಾರ ಅಂತ ಹಾಕ್ತಾರ ಗೈಸ್ ಬಟ್ ಆದ್ರೂ ನಮ್ ಕನ್ನಡ ಬಗ್ಗೆ ಸ್ವಲ್ಪ ಹರ್ಟ್ ಹಾಕಿದ್ ಗೈಸ್ ಪ್ಲೀಸ್ ಅವ್ರು ಹೇಳಿದನ್ನ ಉಲ್ಟಾ ಮಾಡಿ ತೋರಿಸ್ರಿ ನಾವ್ ಕರ್ನಾಟಕದವ್ರದ್ದು ಸಪೋರ್ಟ್ ಮತ್ತೆ ಕನ್ನಡ ವಿಡಿಯೋಸ್ ಎಷ್ಟು ರೀಚ್ ಆಕಾವ್ ಅಂತೇಳಿ ಅವ್ರಗ ಉಲ್ಟಾ ಮಾಡಿ ರಿವರ್ಸ್ ಮಾಡಿ ತೋರಿಸ್ರಿ ನಮ್ದು ಎಷ್ಟು ಕರ್ನಾಟಕದ ಎಲ್ಲಾರು ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ನಾ ಅದ್ರ ಸಂಬಂಧ ಹಂಗ ಸಬ್ಸ್ಕ್ರೈಬ್ ಮಾಡ್ಬೇಕಂತ ಹೇಳಂತಿಲ್ಲ ನಿಜ ಫ್ರಾಂಕ್ಲಿ ಹೇಳಂತೀನಿ ನನ್ನ ಹಸ್ಬೆಂಡಿಗೂ ಕೇಳ್ರಿ ಗೈಸ್ ನಾ ಸುಳ್ಳು ಹೇಳಿದ್ರೆ ಪ್ರತಿಯೊಬ್ರು ಡೈಲಿ ಬರ್ತಾರ ಕೇಳ್ತಾರ ನೀವು ಕನ್ನಡ ಒಳಗೆ ವಿಡಿಯೋಸ್ ಮಾಡಿದ್ರೆ ನಿಮ್ಗೆ ಯಾರು ನೋಡ್ತಾರ ಹಿಂದಿ ಒಳಗೆ ವಿಡಿಯೋಸ್ ಮಾಡಿದ್ರೆ ಅಷ್ಟು ವಿಡಿಯೋಸ್ ಜಾಸ್ತಿ ರೀಚ್ ಆಗೋದು ಹಂಗೇನಿಲ್ಲ ಗೈಸ್ ಬಟ್ ಆದ್ರೂ ನಮ್ಗ ಕನ್ನಡ ಮೇಲೆ ರೆಸ್ಪೆಕ್ಟ್ ಇದೆ ಅಷ್ಟ್ ಯಾಕೆ ಸುಮ್ನೆ ದುಡ್ಡು ಕೊಟ್ಟು ತಿನ್ನೋದಂತೇಳಿ ನಾ ಹೇಳಂತೀನಿ ಹೊರಗಡೆ ಹೋಗಿ ತಿನ್ನೋಣ ಅಂತೇಳಿ ಏನಿಲ್ಲ ಗೈಸ್ ನೀವು ಶಾಕ್ ಆಗಂತೀರಂತ ಅನ್ಕೊಂಡಿನಿ ಇವತ್ತೇನಾಗೈತಿ ಇವ್ರಿಗೆ ವೆಜ್ ತಿನ್ನ ಅಂತಾರ ಅಂತೇಳಿ ಏನಿಲ್ಲ ನವರಾತ್ರಿ ಸ್ಟಾರ್ಟ್ ಆಗೈತಲ್ಲ ನಾವ್ ನಾರ್ದೊಳಗಾರ ಇರ್ಲಿ ಎಲ್ಲಾದ್ರೂ ಇರ್ಲಿ ನಮ್ ಕಲ್ಚರ್ ನಾವ್ ಫಾಲೋ ಮಾಡ್ಬೇಕಲ್ಲ ಸೊ ಅದಕ್ಕೋಸ್ಕರ ನಾನ್ ವೆಜ್ ತಿಂತಾ ಇಲ್ಲ ಇನ್ನು ನಾನ್ ವೆಜ್ ತಿನ್ನಕ್ ಕುಂತಿಲ್ಲ
ಬೇಜಾರಾಗಂತೈತಿ ನಾನ್ ವೆಜ್ ತಿನ್ನೋ ಅಂತೆಲ್ಲ ಹೊರಗೆ ಹೋದ್ರೆ ನಾವು ಆಲ್ಮೋಸ್ಟ್ ನಾನ್ ವೆಜ್ ತಿಂತೀವಿ ಬೇಜಾರ್ಕಿಂತ ಇಲ್ಲ ಗೈಸ್ ಅದ್ರ ದೇವ್ರ ಮ್ಯಾಟ್ರ್ ಅಲ್ಲ ದೇವ್ರದಿದ್ದಾಗ ತಿನ್ಬಾರ್ದು ತಿನ್ನೋದಿಲ್ಲ ಗೈಸ್ ಇವ್ರಿ ರೆಸ್ಟೋರೆಂಟ್ ಅವ್ರು ಏನ್ ಅನ್ಕೊಂಡಿರ್ತಾರೆ ಒಂದ್ ಕೇಕ್ ಕಟ್ ಮಾಡಕ್ ಇಷ್ಟೊತ್ತು ಇಲ್ಲಿ ಮಠ ಬಂದಾರ ಅವ್ರು ಒಂದೇ ಆರ್ಡರ್ ಮಾಡ್ಯಾರ ಇಲ್ಲಿ ಮಠ ನಮ್ಗೆ ಮೈತಿರ್ತಾರ ಬರೋಬ್ಬರಿ ಆಕ್ಚುಲಿ ನಂಗೆ ಇಷ್ಟ ಕಾಸ್ಟ್ಲಿ ಕೊಟ್ಟು ತಿನ್ನಕ್ ಇಷ್ಟ ಇಲ್ಲ ಗೈಸ್ ಎಲ್ಲಾದ್ರೂ ಸಿಗೋದ ಒಂದೇ ತರ ಫುಡ್ ಹೌದಿಲ್ಲ ಇಷ್ಟ ಕಾಸ್ಟ್ಲಿ ಕೊಟ್ಟು ತಿಂದ್ರು ಒಂದ ಬೇರೆ ಕಡೆ ತಿಂದ್ರು ಒಂದ ಅದೇ ಗೈಸ್ ಅದ ಅಂತಾರಲ್ಲ ಎಲ್ಲಾದ್ರೂ ತಿಂದ್ರೂ ಊಟನ ಹೌದಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಟ್ರೀಟ್ ಸೈಡ್ ಸಿಗೋ ತರ ಫುಡ್ ಎಂತ ದೊಡ್ಡ ರೆಸ್ಟೋರೆಂಟ್ ಹೋದ್ರು ಸಿಗೋದಿಲ್ಲ ಅದಂತಾರಲ್ಲ ಕರಿ ನೋಡೋದು ಹೌದಿಲ್ಲ ಒಂಚೂರು ಸಪ್ಪು ಇಲ್ಲ ಖಾರನೂ ಇಲ್ಲ ಉಪ್ಪು ಇಲ್ಲ ಏನಿಲ್ಲ ಅದ್ರೊಳಗ ಹೌದಿಲ್ಲ ಗೈಸ್ ದೊಡ್ಡ ಯೂಟ್ಯೂಬರ್ಸ್ ಗೆ ಯಾವ ತರ ಸಪೋರ್ಟ್ ಮಾಡ್ತಿರಲ್ಲ ಪ್ಲೀಸ್ ನಮಗೂ ಸಣ್ಣ ಯೂಟ್ಯೂಬರ್ಸ್ಗೂ ಅದೇ ತರ ಸಪೋರ್ಟ್ ಮಾಡ್ರಿ ಮತ್ತ ನಮ್ ಚಾನೆಲ್ಗೂ ಲೈಕ್ ಮಾಡೋದನ್ನ ಮರಿಬ್ಯಾಡ್ರಿ ಮತ್ ನಮ್ಗೆ ಎಷ್ಟೋ ಜನ ಕೇಳ ಅಂತಾರ ಪ್ಲೀಸ್ ಬಾಳ ಜನ ಕೇಳ ಅಂತಾರ ನಮ್ಗೆ ಕನ್ನಡ ಒಳಗೆ ಈ ವಿಡಿಯೋ ಬೇಡ ಹಿಂದಿ ಒಳಗ್ ಮಾಡ್ರಿ ಯಾಕಂದ್ರೆ ನಿಮ್ಗ ಗೊತ್ತೈತಿ ನಾವು ನಾರ್ತ್ ಕಡೆ ಇರ್ತೇವಿ ಮತ್ತ ನಾರ್ತ್ ಒಳಗಿದ್ದು ಕನ್ನಡ ಒಳಗ್ ವಿಡಿಯೋಸ್ ಮಾಡ ಅಂತ ಅವ್ರಿಗೆ ಏನು ಅರ್ಥನ ಆಗೋದಿಲ್ಲ ಜಗ್ಗಿ ಜನ ಬಾಳ್ ರಿಕ್ವೆಸ್ಟ್ ಮಾಡ್ಕೊಳ ಅಂತಾರ ಆದ್ರ ನಮ್ಗೆ ಇಷ್ಟ ಇಲ್ಲ ಪ್ಲೀಸ್ ನಮ್ ಕನ್ನಡದವ್ರು ಯಾರಿಗೂ ಸಪೋರ್ಟ್ ಮಾಡಕ್ ಕಡಿಮೆ ಇಲ್ಲ ಅಂತ ನೀವು ತೋರಿಸ್ಬೇಕು